ಸೀತಾ ಸೀತಾ ಯಾರು ಬಂದಿದ್ದಾರೆ ನೋಡು. ರಾಧಾ. ಅದಕ್ಕೆ ಯಾವಾಗ ಬಂದಿರೋದ? ನೀನ್ ಇಲ್ಲಿಗೆ ಬಂದಿರೋದು ನಿಮ್ ತಂದೆಗೆ ಅಪ್ಪ ಸತ್ ಹೋದ್ರು. ಏನು ಮಾವ ಸತ್ ಹೋದ್ರ? ನಾನು ನಿನ್ನ ಮದುವೆ ಆಗೋದಕ್ಕೆ ಅವ್ರು ಕೊಟ್ಟ ಶಿಕ್ಷೆ ಏನು ಗೊತ್ತಾ? ಹೆತ್ತ ತಂದೆನ ಕೊನೆಗಾಲದಲ್ಲಿ ನೋಡೋಕ್ಕೂ ಆಗ್ಲಿಲ್ಲ. ಸತ್ತ ಮೇಲೆ ಕೊಳ್ಳಿ ಇಡೋ ಅವಕಾಶನೂ ಸಿಗ್ಲಿಲ್ಲ. ನಿಮ್ ತಂಗಿ ನೋಡ್ಕೊಳ್ಳೋ ಅವಕಾಶನಾದ್ರೂ ಕೊಟ್ಟಿದಾರಲ್ಲ, ಅಷ್ಟಕ್ಕಾದ್ರೂ ಸಂತೋಷ ಪಡಿ. ಅದೇ ಅವ್ರತ್ಗೆ ಅಣ್ಣನ ನನ್ನನ್ನ ಇಲ್ಲ ನನ್ನ ಅಣ್ಣನ ಹತ್ರ ಒಪ್ಸಿದ್ರಲ್ಲ ಅವರು ಅಲ್ಲಿ ಕೆಳಗಡೆ. ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಪಡ್ತಿದೀಯಾ? ಅದು 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 ಅರ್ಥ ಆಯ್ತು. ಹಲೋ ರವಿ. ಹಲೋ. ಬಹಳ ಹೊತ್ತಾಯ್ತಾ? ಸೀತಾ, ಇವಳು ನನ್ನ ಹೆಂಡತಿ. ನಮಸ್ಕಾರ. ರವಿ ಅಂತ. ಕುಡಿಯಕ್ಕೆ ತಗೊಂಬ. ಸರಿ. ಬನ್ನಿ ರವಿ, ಪ್ಲೀಸ್. ರವಿ, ನಿಮಗೆ ನನ್ನಿಂದ ಏನು ಕೆಲಸ ಕೊಡೋಕ್ಕೂ ಆಗ್ತಿಲ್ಲ. ಡೋಂಟ್ ವರಿ, ಬಟ್ ಐ ಕ್ಯಾನ್ ಡೂ ಒನ್ ಥಿಂಗ್. ಅದು ನಿಮ್ಮ ಬುದ್ಧಿವಂತಿಕೆ ನಿಷ್ಠೆ ಮೇಲೆ ಡಿಪೆಂಡ್ ಆಗಿದೆ. ಹೇಳಿ ಸರ್, ನಾನು ಏನು ಮಾಡ್ಬೇಕು ಹೇಳಿ. ನಿಮಗೇನೇನು ಕೆಲಸ ಮಾಡಕ್ ಬರುತ್ತೆ? ಏನು ಕೊಟ್ಟರು ನಾನು ಮಾಡಕ್ಕೆ ತಯಾರಾಗಿದ್ದೀನಿ ಸರ್. ಆದ್ರೆ ಕೆಲಸ ಅಂತ ನನಗೆ ಗೊತ್ತಿರೋದು ಡ್ರೈವಿಂಗ್ ಒಂದೇ ಸರ್. ಅಂದ್ರೆ ಹೆವಿ ವೆಹಿಕಲ್ಸ್ ಡ್ರೈವ್ ಮಾಡ್ತೀರಾ? ಎಸ್ ಸರ್. ಗುಡ್. ನಾನು ನಿಮಗೆ 30,000 ರೂಪಾಯಿ ಕೊಡ್ತೀನಿ. ಅದನ್ನ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿ. ಲಾರಿ ತಗೊಳ್ಳೋಕೆ ಲೋನ್ ಕೇಳಿ, ನಾ ಸ್ಯಾಂಕ್ಷನ್ ಮಾಡಿಸ್ತೀನಿ. ಎಷ್ಟು ಬೇಗ ನೀವು ಲಾರಿ ತಗೊಂಡು ಸಂಪಾದನೆ ಮಾಡಿ ಹಣ ವಾಪಸ್ ಕೊಡ್ತಿರೋ ಅಷ್ಟು ಬೇಗ ಆ ಲಾರಿ ನಿಮ್ ಸ್ವಂತದ್ದಾಗುತ್ತೆ. ಓಕೆ? ಥ್ಯಾಂಕ್ ಯು ಸರ್. ಏನಪ್ಪ, ಲಾರಿ ಮೇಲೂ ರಾಧಾ ಹೆಸರು ಬರೆದು ಬಿಟ್ಟಿದೆಯಲ್ಲ? ಹೌದು ಸರ್. ಈ ವ್ಯಾಪಾರ ಶುರು ಮಾಡೋದಕ್ಕೆ ಇವ್ರು ತಾನೇ ಮೂಲ ಕಾರಣ. ನೋಡು ರವಿ, ರಾಧಾ ಅನ್ನೋ ಹೆಸರು ಲಾರಿ ಮೇಲೆ ಮಾತ್ರ ಅಲ್ಲ, ಆದಷ್ಟು ಬೇಗ ಲಗ್ನ ಪತ್ರಿಕೆ. ಈಗ ತಾನೇ ನನ್ನ ಜೀವನ ಪ್ರಾರಂಭ ಮಾಡ್ತಿದ್ದೀನಿ. ಮೊದಲು ನನ್ನ ಕಾಲ್ ಮೇಲೆ ನಿಂತ್ಕೋತೀನಿ, ಆಮೇಲೆ ಮದುವೆ ಯೋಚನೆ. ಆಶೀರ್ವಾದ ಮಾಡಿ. ದೊಡ್ಡ ಮನುಷ್ಯನಾಗಿ ರಾಧನ್ ಮದುವೆ ಮಾಡ್ಕೊಂಡು ಮಹಾರಾಜನಂತೆ ಇರು. ಇವರು ರಂಗಣ್ಣ ಅಂತ. ನಿನಗೆ ಲಾರಿ ಡ್ರೈವಿಂಗ್ ಮಾತ್ರ ಬರುತ್ತೆ. ಇವ್ರಿಗೆ ಲಾರಿ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿದೆ. ನಿನಗೆ ಅನುಕೂಲವಾಗಲಿ ಅಂತ ನಾನೇ ಇವ್ರನ್ನ ಬರ ಹೇಳಿದ್ದೆ. ಅದು ನಿನಗೆ ಇಷ್ಟ ಅಯ್ಯೋ, ಧಾರಾಳವಾಗಿ ಸರ್. ಇಂಥವ್ರೊಬ್ರು ನನ್ನ ಜೊತೆಲಿದ್ರೆ ನನಗೂ ಅನುಕೂಲ ಆಗುತ್ತೆ. ಏನ್ ರಂಗಣ್ಣ? ಆಗ್ಲಿ ರಂಗಣ್ಣವ್ರೆ, ಬನ್ನಿ.
ಮ್ಯಾನೇಜರ್ ಪೋಸ್ಟ್ ಇಂಟರ್ವ್ಯೂಗೆ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ. ಇದು ಅವ್ರ ಡೀಟೇಲ್ಸ್. ಅರುಣ್, ಕಾಲ್ ಮಿಸ್ಟರ್ ಅರುಣ್ ಪ್ಲೀಸ್. ಮಿಸ್ಟರ್ ಅರುಣ್ ಯಾರಿಲ್ಲಿ? ನಾನು. ಪ್ಲೀಸ್ ಕಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನೀವು ಈ ಕಂಪನಿ ಓನರಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಇದೇ ಜೀವನ ಮಿಸ್ಟರ್ ಅರುಣ್. ಇಂಥ ಘಟನೆಗಳನ್ನ ಕಥೆಯಲ್ಲಿ ಬರೆದ್ರೆ ಇಂಪಾಸಿಬಲ್, ಅತಿರೇಕ, ಅನ್ಯಾಚುರಲ್ ಅಂತಾರೆ. ಆದ್ರೆ ಲೈಫ್ ನಲ್ಲಿ ಇದೆಲ್ಲ ನ್ಯಾಚುರಲ್. ಲೈಫ್ ಇಸ್ ಫುಲ್ ಆಫ್ ಸರ್ವಿಸ್ ಮೈ ಡಿಯರ್ ಫ್ರೆಂಡ್. ಆವತ್ತು ನಿಮ್ಮನ್ನು ರಸ್ತೆ ನೋಡಿದಾಗಲೇ ನಾನು ಇಂಟರ್ವ್ಯೂ ಮಾಡಿ, ಯು ಆರ್ ಅಪಾಯಿಂಟೆಡ್ ಆಸ್ ಕಂಪನಿ ಮ್ಯಾನೇಜರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ರವಿ, ಅಕ್ಕ, ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ಇನ್ಮೇಲೆ ಈ ಮನೇಲಿ ನೀವು ಯಾರು ಇರ್ಕೂಡ್ದು. ನನ್ ಜೊತೆ ನಮ್ಮಲ್ಲೇ ಇರ್ಬೇಕು. ಸಾಮಾನೆಲ್ಲ ಪ್ಯಾಕ್ ಮಾಡಿ ಬೇಗ ನನ್ನ ಜೊತೆ ಬನ್ನಿ. ಕಮಾನ್, ಕ್ವಿಕ್ 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 ಕ್ವಿಕ್. ಹಾಗಾದ್ರೆ ಈ ಮನೇನ ಏನ್ ಮಾಡೋದು? ಸಿಂಪಲ್, ಮನೇನ್ ಬಾಡಿಗೆ ಕೊಟ್ಬಿಡಿ. ಹೌಸ್ ಟುಲ್ಲೇ. ಏನಕ್ಕ ಯೋಚನೆ ಮಾಡ್ತೀಯಾ? ಏನಿಲ್ಲವಾ, ಮಗನ್ ಮದ್ವೆ ಮಾಡಿ ಅವನ್ ಹೆಂಡತಿ ಜೊತೆ ಬೇರೆ ಸಂಸಾರ ಮಾಡಕ್ ಹೋಗುವಾಗ ಅಪ್ಪ ಅಮ್ಮನ ಹಿಂದೆ ಹೋಗ್ತಾರ. ಯಾವಾಗ್ಲೂ ದೂರದಲ್ಲಿ ಇದ್ಕೊಂಡು ಅಪ್ಪ ಅಮ್ಮನ ಜ್ಞಾಪಿಸ್ಕೊಳ್ಳೋದೆ ಮಕ್ಕಳಿಗೆ ಚೆನ್ನ. ದೂರದಲ್ಲೇ ಇದ್ಕೊಂಡು ಮಕ್ಕಳಿಗೆ ಆಶೀರ್ವಾದ ಮಾಡೋದೇ ಹೆತ್ತವರಿಗೆ ಕ್ಷೇಮ. ಈಗ ನನ್ನ ಪರಿಸ್ಥಿತಿನೂ ಇದೇ ರವಿ. ಹಾಗಲ್ಲಕ್ಕ, ನೀವು ನನ್ನ ಜೊತೆ ಬಂದ್ಬಿಟ್ರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ರವಿ, ಇಷ್ಟು ಪ್ರೀತಿಯಿಂದ ಕರೆದಿಲ್ಲ, ಅಷ್ಟು ಸಾಕಪ್ಪ. ಯಾವಾಗ್ಲೂ ನಾವು ನಿಮ್ ಜೊತೆ ಇದ್ದೀವಿ. ರವಿ, ನೀನ್ ದೊಡ್ಡ ಮನುಷ್ಯರಾಗಿ ದೊಡ್ಡ ಮನೆಗೆ ಹೋಗೋದನ್ನ ನೋಡಿದಾಗ ನನಗೆ ಏನ್ ಅನ್ಬೇಕು ಅಂತ ತೋಚ್ತಾ ಇಲ್ಲಪ್ಪ. ಆದ್ರೂ ನೀನಿದ್ ರೂಮ್ನ ನಾವು ಯಾರಿಗೂ ಬಾಡಿಗೆ ಕೊಡಲ್ಲ. ಅದು ನಿನಗೆ ಅದೃಷ್ಟ ತಂದ್ಕೊಟ್ಟ ರೂಮ್. ಅದರಲ್ಲಿ ನಾನು ಬರ್ತೀನಿ. ಒಳ್ಳೇದಪ್ಪ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ರಾಧಾ, ರಾಧಾ, ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತು? ಈ ಮನೆನ ಅಲಂಕಾರ ಮಾಡಿರೋ ರೀತಿ ನೋಡಿದ ತಕ್ಷಣ ಗೊತ್ತಾಯ್ತು ನೀನ್ ಬಂದಿದ್ಯಾ ಅಂತ. ಹೇಗಿದೆ ನನ್ನ ಡೆಕೋರೇಷನ್? ಫ್ಯಾಂಟಾಸ್ಟಿಕ್, ಸೂಪರ್. ಒಂದು ಗಂಡು ಮನೆ ಮಾತ್ರ ತಗೊಳಕ್ ಸಾಧ್ಯ, ಆದ್ರೆ ಆ ಮನೆನ ಅಲಂಕಾರ ಮಾಡೋಕೆ ಹೆಣ್ಣಿಂದಾನೇ ಸಾಧ್ಯ. ಅರೆ, ಇವ್ರ್ಯಾರು ಇವ್ರು? ಮದ್ವೆ ಆಗೋಕ್ ಮುಂಚೆನೆ ನಾನ್ ಇಲ್ಲಿಗೆ ಬಂದಿರೋಕ್ ಸಾಧ್ಯ ಇಲ್ಲ. ನಾನ್ ಬರೋವರೆಗೂ ನೀವು ಹೋಟೆಲ್ ಊಟ ನಂಬ್ಕೊಂಡಿದ್ರೆ ನಿಮ್ಮ ಆರೋಗ್ಯ ಉಳಿಯಲ್ಲ. ಅದಕ್ಕೆ ಈ 3 ಜನನ್ನು ಕೆಲ್ಕಿಸಿದೀನಿ. ಕೆಲ್ಸಕ್ಕ ಈ 3 ಜನನ? ಇವ್ರು ಅಡಿಗೆಯವರು. ರುಚಿ ರುಚಿಯಾಗಿ ಅಡಿಗೆ ಮಾಡಿ ಕರೆಕ್ಟ್ ಟೈಮ್ಗೆ ನಿಮ್ ಫ್ಯಾಕ್ಟ್ರಿ ತಂದ್ಕೊಡ್ತಾರೆ. ಇವರು ಡ್ರೈವರ್. ಕಾರ್ನಲ್ಲಿ ಜೋಪಾನ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ. ಇವರು ವಾಚ್ಮ್ಯಾನ್. ಮನೇಲಿ ನೀವಿರೋವಾಗ್ಲೂ ಇಲ್ದೇ ಇರೋವಾಗ್ಲೂ ಮನೇನ ಜೋಪಾನಾಗಿ ನೋಡ್ಕೊಳ್ತಾರೆ. ರಾಧಾ, ಹ್ಮ್